ಬಾರ್ ಟೆಂಡರ್ ಅಂತ ಮುಗ್ಧ ಹೆಣ್ಮಕ್ಳನ್ನ ಕರೆದುಕೊಂಡು ಬರೋದು, ತಮ್ಮದೇ ಆದಂತಹ ಉದ್ದೇಶಗಳಿಗೆ ಆ ಹೆಣ್ಮಕ್ಳುಗಳನ್ನ ಬಳಸ್ಕೊಳ್ಳೋದು. 4 ಗೋಡೆಗಳ ಮಧ್ಯೆ ನಿಜಕ್ಕೂ ಕೂಡ ಹೆಣ್ಣಿಗೆ ಭದ್ರತೆ ಇದೆಯಾ? ಇದೇ ಈ ಹೊತ್ತಿನ ಚರ್ಚಾ ವಿಷಯ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಓಕೆ ಉದಯ್ ಅವರೇ, ಗಂಡಿನ ಮನಸ್ಥಿತಿ ಬಾರ್ಗೆ ಎಂಟರ್ ಆದಾಗ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ವಿ. ಆದರೆ ನಿಜಕ್ಕೂ ಕೂಡ ಪೊಲೀಸ್ ಅಧಿಕಾರಿ ಒಬ್ಬ ಗ್ರಾಹಕನಾಗಿ ಆ ಬಾರ್ ಒಳಗೆ ಎಂಟ್ರಿ ಆಗಬೇಕು ಅಂದರೆ ಅದು ಸಾಮಾನ್ಯದ ಮಾತಂತೀರಾ? ಇಲ್ಲ, ಖಂಡಿತ. ಕೆಲವು ಪೊಲೀಸ್ ಅಧಿಕಾರಿಗಳಲ್ಲಿ ಹೋಗಿ ಪೊಲೀಸ್ ಅಧಿಕಾರಿಗಳ ತಲೆಯಲ್ಲಿ ಏನಿದೆ ಅಂತ ಪ್ಲ್ಯಾನ್ ಮಾಡಿ ಅವ್ರು ಇಲ್ಲಿಂದ ರೆಡಿಯಾಗಿ ಹೋಗೋದ್ರೊಳಗೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗಿರ್ತದೆ. ಅವ್ರು ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ಬೇಕಾದ ರೀತಿಯಲ್ಲಿ ಅವರ ಭದ್ರತೆಯನ್ನೆಲ್ಲ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಇದು ಅಷ್ಟು ಸುಲಭದ ಒಂದು ರ್ಯಾಕೆಟ್ ಅಲ್ಲ. ಇಲ್ಲಿ ಅವರಿಗೆ ಬೇಕಾದಂಥ ಬೇಹುಗಾರಿಕೆ ಪದ್ಧತಿಗಳು ಡಿಪಾರ್ಟ್ಮೆಂಟ್ನ ಒಳಗಡೆಯೇ ಅವರ ಜನಗಳಿದ್ದಾರೆ. ಇಟ್ ಈಸ್ ಅ ಫ್ಯಾಕ್ಟ್. ನಾನು ಹೇಳ್ತಾ ಇದ್ದೀನಿ, ಸಾಹೇಬ್ರ ಅದ್ರ ಬಗ್ಗೆ ತಪ್ಪಾಗಿ ನೆನೆಸ್ಕೊಂಡ್ರೂ ಪರವಾಗಿಲ್ಲ, ಇಟ್ಸ್ ಅ ಟ್ರೂತ್. ಇಲ್ಲಿ ಏನು ಕಾನೂನು ಆಗುತ್ತೆ, ವಿಧಾನಸೌಧದಲ್ಲಿ ಏನು ಮಾತಾಗುತ್ತೆ, ಆಮೇಲೆ ಪೊಲೀಸ್ ಇಲಾಖೆಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಏನು ಮಾತಾಗುತ್ತೆ ಅಂತ ಹೇಳುವಂಥದ್ದನ್ನು ನೇರವಾಗಿ ಅಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಕುಮಾರ್ ಅವರು ಹೇಳ್ತಾ ಇದ್ರು ಅಂಡರ್ ವರ್ಲ್ಡ್ಗೆ ಲಿಂಕ್ ಇರುತ್ತೆ ಅಂತ. ಅಂಡರ್ ವರ್ಲ್ಡ್ ಲಿಂಕ್ ಬಹಳಷ್ಟು ಇದರಲ್ಲಿ ನನ್ನ ಗಮನಕ್ಕೆ ಬಹಳಷ್ಟು ಕಡೆಯಲ್ಲಿ ಬಂದಿದೆ. ಯಾಕಂದರೆ ಹೋಟೆಲ್ ಓನರ್ಸು ಅದರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓನರ್ನಲ್ಲಿ ತುಂಬ ಜನರಿಗೆ ಅಂಡರ್ ವರ್ಲ್ಡ್ನಲ್ಲಿ ಲಿಂಕ್ಗಳಿದ್ದಾವೆ. ಯಾಕಂದರೆ ಅವರಿಗೆ ಬೇರೆ ಬೇರೆ ಸಮಸ್ಯೆಗಳಿದ್ದಾವೆ. ಆ ಬೇರೆ ಬೇರೆ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರ ಅವ್ರ ರಕ್ಷಣೆಗೋಸ್ಕರ ಇಟ್ಕೊಂಡಿರ್ತಾರೆ. ಉದಾಹರಣೆಗೆ ಬಾರ್ನಲ್ಲಿ ಬರುವಂಥವರು ಗುಂಡಾಗಳು, ರೌಡೀಸು, ಮತ್ತೊಂದು ಬೇರೆ ಬೇರೆ ವಿಚಾರಗಳಲ್ಲಿ ಅವರನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಹೆಚ್ಚಿನ ಮರ್ಡರ್ ಕೇಸ್ಗಳು ಅಥವಾ ಕೆಲವು ಪ್ಲಾನಿಂಗ್ಗಳು, ಕೆಲವು ವಿಚಿತ್ರವಾದಂಥ ಕಿಡ್ನಾಪ್ಗಳ ವಿಚಾರಗಳೆಲ್ಲ ನಡೆಯುವಂಥದ್ದು ಬಾರ್ಗಳಲ್ಲಿ, ಬೇರೆ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಕೂತ್ಕೊಂಡು ಇಂಥ ಜಾಗಗಳನ್ನೆಲ್ಲ ಒಂದು ಸೂಕ್ಷ್ಮ ಪ್ರದೇಶಗಳನ್ನಾಗಿ ಇಟ್ಕೊಂಡು ಅವರ ಭದ್ರತೆಯನ್ನು ನೋಡ್ಕೊಳ್ಳಿಕ್ಕೋಸ್ಕರ ಅವರು ಬೇಕಾದದ್ದನ್ನು ಇಟ್ಕೊಂಡಿರ್ತಾರೆ. ಯಾರೋ ತಮ್ಮ ಜೀವವನ್ನು ಬಿಟ್ಟು ರೌಡಿಸಮ್ಗೆ ಮತ್ತೊಂದಕ್ಕೆ ಇಳಿದಂಥವ್ರು, ಅಂಡರ್ ವರ್ಲ್ಡಲ್ಲಿರುವಂಥವ್ರು ಪ್ರೊಟೆಕ್ಷನಿಗೋಸ್ಕರ ಇಟ್ಕೊಂಡಿರ್ತಾರೆ. ಆ ಪ್ರೊಟೆಕ್ಷನ್ನು ಈ ರೀತಿ ಕೂಡ ಪರಿಣಾಮ ಆಗುತ್ತೆ. ಅಲ್ಲಿ ಹೋಗಿ ಉದಾಹರಣೆಗೆ ನಾನು ಕ್ರಾಂತಿದೇವಿಗೆ ಅಂತ ಒಂದು ಪತ್ರಿಕೆಯನ್ನು, ಈಗ ನಾನು ಪ್ರವೀಣ್ ಶೆಟ್ಟಿಯವರ ಪತ್ರಿಕೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆ ಪತ್ರಿಕೆಯಲ್ಲಿ ನಾವು ಬರೆಯುವಾಗ ಕೆಲವು ವಿಚಾರ, ಬಾರ್ಗರ್ಗಳ ವಿಚಾರ ಆಗಲಿ ಅಥವಾ ನಾವು ಕೆಲವು ಕಾಲ್ಗರ್ಗಳ ವಿಚಾರವಾಗಲಿ, ವೇಶ್ಯಾವಾಟಿಕೆ ವಿಚಾರ ಬರೆದಾಗ ಬಂದು ನಮ್ಮ ಪತ್ರಿಕೆಯಾಗಿ ಇನ್ನೂ 3 ಇಶ್ಯೂ ಬಂದಿಲ್ಲ. ಇದರ ಒಳಗಡೆ ನಮಗೆ ಫೋನ್ ಕಾಲ್ಗಳು ಬರಲಿಕ್ಕೆ ಶುರು ಆಯಿತು. ಇದರ ಒಳಗಡೆ ನಮಗೆ ಪತ್ರಕರ್ತರಿಗೆ ಭಯ ಬರ್ತದೆ. ಮೊನ್ನೆ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಮಾಡ್ತಾ ಇರುವಂಥ ಡೇ ಅವರನ್ನು ಮರ್ಡರ್ ಮಾಡಿ ಹಾಕಿದ್ರು. ಇಂಥ ಪತ್ರಕರ್ತರನ್ನು ಇದನ್ನು ವಿಚಾರ ಮಾಡಲಿಕ್ಕೆ ಹೋದವರನ್ನು ಇಲ್ಲದಾಗಿ ಮುಗಿಸಿಬಿಡ್ತಾರೆ. ಅದು ಅವರಿಗೆ ಇರುವಷ್ಟು ಜಾಲ, ಅವರಿಗಿರುವಷ್ಟು ವ್ಯವಸ್ಥೆ, ಅವರಿಗಿರುವಷ್ಟು ಒಂದು ಸಂಗತಿಗಳು, ತಿಳುವಳಿಕೆ ಬಾಕಿಯವ್ರಿಗೆ ಇರೋದಿಲ್ಲ. ಯಾಕಂದರೆ ದೇ ಹ್ಯಾವ್ ಗಾಟ್ ಎವ್ರಿಥಿಂಗ್. ಅವರಿಗೆ ಈಗ 48 ಜನ ಹೋಗಿ ಕೂತ್ಕೊಂಡು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಕೊಂಡು ಬಂದು ಪರ್ಮಿಷನ್ ತೊಗೊಂಡು ಲೈವ್ ಬ್ಯಾಂಡನ್ನು ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಿಂದ, ಹೈಕೋರ್ಟಿಂದ ಅದಕ್ಕೆ ಅನುಮತಿನೂ ಸಿಕ್ಕಿದೆ. ಮಿರ್ಜಿ ಸಾಹೇಬ್ರಂಥವರು, ಬಿದ್ರಿ ಅಂಥವರು ಎಷ್ಟು ಇದರ ಬಗ್ಗೆ ತಲೆಕೆಡಿಸ್ಕೊಂಡು ಕಾಳಜಿಯಿಂದ 11 ಗಂಟೆ ಮೇಲೆ ಬಾರ್ಗಳಿರಬಾರ್ದು ಅಂತೇಳಿ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅವರ ಲಾಬಿ ಮೂಲಕ ಅವರನ್ನು ನಡೆಸ್ಕೊಂಡೇ ಇರ್ತಾರೆ. ಅಂಡರ್ಗ್ರೌಂಡ್ ಕನೆಕ್ಷನ್ ಇದೆ, ಪತ್ರಕರ್ತಗಳ ಸಹಾಯ ಇದೆ, ಪೊಲೀಸ್ ಇಲಾಖೆಯಲ್ಲಿ ಅವರದ್ದೇ ಆದಂಥ ಕೊಂಡುಕೊಳ್ಳಂಥ ಜನಗಳಿದ್ದಾರೆ. ಎಲ್ಲೆಲ್ಲಿ ಇನ್ಫಾರ್ಮೇಷನ್ಸು ಕಲೆಕ್ಟ್ ಮಾಡಬೇಕು ಎಲ್ಲ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಆಮೇಲೆ ನೇರವಾಗಿ ನಮ್ಮ ಸರ್ಕಾರನೇ ಹೇಳ್ತಾ ಇದೆ, ಪೊಲೀಸರದ್ದು ಒಳಗಡೆ ಏನೂ ಕೆಲಸ ಇಲ್ಲ, ಏನಿದ್ರು ಒಳಗಡೆ ಎಕ್ಸೈಸ್ ಡ್ಯೂಟಿ ಇದ್ದು, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರದ್ದು, ಹೊರಗೆ ಮಾತ್ರ ಪೊಲೀಸರನ್ನು ಕೈಕಟ್ಟಿ ಹಾಕಿದ್ದೀರಾ ನೀವು, ಏನೂ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದರ ಜೊತೆಯಲ್ಲಿ ಕಾನೂನನ್ನು ಪರಿವರ್ತನೆ ಮಾಡಿ ಇದ್ದದ್ದನ್ನು ಇಲ್ಲದನ್ನು ಇದ್ದದ್ದು ಮಾಡುವಂಥ ಕೆಲವು ವ್ಯವಸ್ಥೆಗಳು ನಮ್ಮಲ್ಲಿದ್ದಾರೆ. ನಮ್ಮಲ್ಲಿರುವ ನ್ಯಾಯವಾದಿಗಳು ಸರಿಯಾಗಿದ್ದರೆ ಇದೆಲ್ಲ ನಡೆಯೋದಿಲ್ಲ. ಓಕೆ ಅಲೋಕ್ ಕುಮಾರ್ ಅವರೇ, ಈಗ ಬಾರ್ಗಳಲ್ಲಿ ಹೆಂಗಸರು ಕೆಲಸ ಮಾಡ್ತಾರೆ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ, ಅವರು ಇದೇ ರೀತಿ ಕೆಲಸ ಮಾಡಬೇಕು ಅಥವಾ ಇದೇ ರೀತಿ ಸಪ್ಲೈ ಮಾಡಬೇಕು ಅಥವಾ ಅಲ್ಲೊಂದು ನಿಯಮ ಇರೋದಿಲ್ವಾ? ಅದ್ರ ಬಗ್ಗೆ ಏನಾದರೂ ಚಿಂತನೆ ಇದೆಯಾ? ನೋಡಿ, ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಏನಿದೆ, ಆ ಪೊಲೀಸ್ ಆ್ಯಕ್ಟ್ನಲ್ಲಿ ಕಾಯ್ದೆ 31 ಸೆಕ್ಷನ್ ಏನಿದೆ, ಆ ಪ್ರಕಾರ ಏನಿದೆ ಕಿ ಕಂಟ್ರೋಲ್ ಆಫ್ ಪ್ಲೇಸಸ್ ಆಫ್ ಪಬ್ಲಿಕ್ ಅಮ್ಯೂಸ್ಮೆಂಟ್ ಅದು ಕಾಯ್ದೆ ಇದೆ. ಅಲ್ಲಿ ಆ ಪ್ರಕಾರ ಏನೇನದು ನಾವು ವಿಧಾನಗಳು ಮಾಡ್ಬೋದು, ಅದು ಅಲ್ಲಿ ಅವರು ನಮ್ಮ ಕಮಿಷನರ್ ಏನಿದ್ದಾರೆ ಅವರು ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಲೈವ್ ಬ್ಯಾಂಡ್ ಬಗ್ಗೆ ಆಗಲಿ ಅಥವಾ ಡ್ರೆಸ್ ಕೋಡ್ ಬಗ್ಗೆ ಆಗಲಿ, ಇದು ಅದೇ ಈ ಸೆಕ್ಷನ್ 31 ಇದೆ, ಆ ಕೆಳಗಡೆ ಅದೆಲ್ಲ ಯೋಚನೆಗಳು ಅದು ಮಾಡ್ಬೋದು. ಮತ್ತು ಕೆಲವು ವಿಧಾನಗಳು ತರ್ಬೋದು. ಅವ್ರದ್ದು ಈ ಆ್ಯಕ್ಟಿವಿಟಿಗೆ ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಅಥವಾ ಅವರು ಒಂದು ಕಾನೂನು ಸಮ್ಮತವಾಗಿ ಕಾನೂನುಬದ್ಧವಾಗಿ ನಡ್ಕೊಂಡು ಹೋಗಬೇಕು, ಅದರ ಸಲುವಾಗಿ ಅವರು ಮಾಡ್ಬೋದು. ಈವನ್ ಸೆಕ್ಷನ್ 36 ಏನಿದೆ ಇದರದ್ದು ನಮ್ಮ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ದು, ಅದು ಕೂಡ ಹೇಳೋದಕ್ಕೆ ಇದು ಲೈಸೆನ್ಸ್ ಕಂಡೀಷನ್ದು ವೈಲೇಷನ್ ಮಾಡಬಾರ್ದು ಅವರು ಹೇಳ್ತಾರೆ. ಆದರೆ ಲೈಸೆನ್ಸ್ ಕಂಡೀಷನ್ದು ವೈಲೇಷನ್ಲಿ ಅವರು ಏನೇನು ಇಟ್ಕೊಳ್ತಾರೆ ಅದು ಸ್ವಲ್ಪ ಅಲ್ಲಿ ಡಿಬೇಟಿಬಲ್ ಅದು ಇರುತ್ತೆ. ಮತ್ತು ಕರ್ನಾಟಕ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ 1961 ಏನಿದೆ, ಸೆಕ್ಷನ್ 25, ಆ ಪ್ರಕಾರ ಈ ಕರ್ನಾಟಕ ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಗೆ ಬರಲ್ಲ. ಇದು ಬಾರ್ದು ಏನಿದೆ ಕರ್ನಾಟಕ ಎಕ್ಸೈಸ್ ಆ್ಯಕ್ಟ್ ಪ್ರಕಾರ ಬರುತ್ತೆ. ಆದರೆ ಅಲ್ಲಿರುವಂಥ ಹೋಟೆಲ್ ಆಗಲಿ ಅಥವಾ ಬೇರೆ ಕಡೆ ಆಗಲಿ ಅಲ್ಲಿ ಏನಿದೆ ಕಿ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಿದ್ರೆ
ಆ ಪಕ್ಷದಲ್ಲಿ ಅವರದು ರಾತ್ರಿ ವೇಳೆ ಕೆಲಸ ಮಾಡ್ತಿದ್ರೆ ಅವರದು ಸಿಕ್ಯೂರಿಟಿದು ಎಲ್ಲ ಜವಾಬ್ದಾರಿ ಏನಿದೆ ಅದು ಎಂಪ್ಲಾಯರ್ ಮೇಲೆ ಇದೆ. ಅವರು ಅವ್ರಿಗೆ ಕರ್ಕೊಂಡು ಅದನ್ನ ನೀವು ಕಾಲಕ್ಕೆ ಹೋಗಿ ಅಲ್ಲಿ ಅಲ್ಲಿ ನೋಡೋದು, ಇನ್ಸ್ಪೆಕ್ಷನ್ ಮಾಡೋದು, ಆ ರೀತಿ ಏನಾದ್ರು ನಡೀತೆ? ನಿಜಕ್ಕೂ ಕೂಡ ಇಲ್ಲಿ ಕೆಲಸ ಮಾಡ್ತಿರುವಂತಹ ಹೆಣ್ಮಕ್ಳಿಗೆ ಭದ್ರತೆ ಇದೆಯಾ ಇಲ್ವಾ ಅನ್ನೋದನ್ನ ಖಾತ್ರಿ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ? ಅಲ್ಲ, ಈಗ ಏನಿದಕ್ಕೆ ಭದ್ರತೆ ಬಗ್ಗೆ ಏನಿದಕ್ಕೆ ನಾವು ಬಹಳ ಬಹಿರಂಗವಾಗಿ ಹೋಗಿ ಅದು ಮಾಡೋದು, ಮತ್ತೆ ಅದು ನಮ್ಮ ಉದಯ್ ಅವರು ಹೇಳಿದ್ರು ತಕ್ಷಣ ಗೊತ್ತಾಗ್ಬರುತ್ತೆ. ಅದು ಇದಕ್ಕಿಂತ ನಾವು ವಾತ್ಮೀದಾರಿ ಯೂಸ್ ಮಾಡಬೇಕಾಗತ್ತೆ. ಅವ್ರು ಯಾರು ವಾತ್ಮೀದಾರ ಇದ್ದಾರೆ ಅವರು ನಮಗೆ ಹೇಳಬೇಕು, ಮತ್ತೆ ಆ ಒಂದು ಕ್ರೆಡಿಬಲ್ ಇನ್ಫಾರ್ಮೇಶನ್ ಮೇಲೆ ಹೋಗಿ ನಾವು ಇಲ್ಲಿ ವಯಲೇಷನ್ ಆಗ್ತಾ ಇದೆ, ಇಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇದೆ, ಆರ್ತಿ ನಮಗೆ ಏನಾದರೂ ಈ ರೀತಿ ಒಂದು ಅಕ್ರಮ ಚಟುವಟಿಕೆ ಕಂಡು ಬಂದರೆ ಮತ್ತೆ ಅಲ್ಲಿ ನಾವು ದಾಳಿ ಮಾಡಿ ಏನಿದೆ, ಯಾಕಂದ್ರೆ ನಾನು ಮೊದಲೇ ನಿಮಗೆ ಹೇಳಿದೆ ಭಾರತೀಯ ದಂಡ ಸಂಹಿತೆಯಲ್ಲಿ ಅದು ಪ್ರೊವಿಷನ್ ಇದೆ, ಸೆಕ್ಷನ್ 294 ಇದೆ ಅಲ್ಲಿ. ಆನಂತರ ಈವನ್ ಈ ಕಡಿಮೆ ವಯಸ್ಸು ಇದನ್ನು ಹೆಣ್ಮಕ್ಳು ಇದ್ರೆ ಮತ್ತೆ ಅದರ ಸಲುವಾಗಿ ಪ್ರೊಕ್ಯೂರಿಂಗ್ ಆಫ್ ಮೈನರ್ಗಳಿಂದ 366A ಭಾರತೀಯ ದಂಡ ಸಂಹಿತೆ ಪ್ರಕಾರ ಇದೆ. ನಾವು ಮತ್ತೆ ಟ್ರಾಫಿಕಿಂಗ್ ವಿಷಯ ಬಂದಾಗ ಮತ್ತೆ ನಾವು ಇದು ಪ್ರಿವೆನ್ಷನ್ ಆಫ್ ಇಮೋರಲ್ ಟ್ರಾಫಿಕಿಂಗ್ ಆಕ್ಟ್ ಇದೆ, ಸೆಕ್ಷನ್ 5, ಆ ಪ್ರಕಾರ ನಾವು ಕ್ರಮ ಬರೀ ಕಾನೂನು ಪ್ರಕಾರ ಯೋಚನೆ ಮಾಡೋದು ಬಿಟ್ಟು ಅಲೋಕ್ ಕುಮಾರ್ ಅವರು ಒಬ್ಬ ಪೊಲೀಸ್ ಅಧಿಕಾರಿ ಅನ್ನೋದನ್ನ ಬದಿಗೊತ್ತಿ ಯೋಚನೆ ಮಾಡೋದಾದ್ರೆ ಹೆಣ್ಮಕ್ಳು ನಿಜಕ್ಕೂ ಕೂಡ ಇಂತಹ ಒಂದು ಪರಿಸರದಲ್ಲಿ ಕೆಲಸ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೀವಿ? ಅಲ್ಲ ನೋಡಿ, ನಮ್ಮ ಪಾಶ್ಚಾತ್ಯ ದೇಶಗಳಲ್ಲಿ ಬಾರ್ ಟೆಂಡರ್ ಹಾಗೆ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಏನಿದೆ ಒಂದು ಪರಿವೇಶ ಒಂದು ಬೇರೆ ಅಲ್ಲಿ ಇದೆ, ಒಂದು ಪರಿಸರ ಒಂದು ಬೇರೆ ಇದೆ. ಬರೋರು ಅವ್ರದ್ದು ಕೂಡ ಒಂದು ಯೋಚನೆ ಮಾಡೋದು ಲೆವೆಲ್ ಆಗಲಿ ಅಥವಾ ಯೋಚನೆ ಮಾಡೋದು ರೀತಿ ಒಂದು ಬೇರೆ ಇದೆ. ಸೊ ಅದು ಸೋಷಲ್ ಸೆಟ್ಟಿಂಗ್ ಏನಿದೆ ಅದು ಬೇರೆ ಇದೆ. ಸೊ ನಮ್ಮ ಪ್ರಕಾರ ಅದಕ್ಕೆ ಸ್ವಲ್ಪ ಇನ್ನೂ ಮೆಚ್ಯೂರಿಟಿ, ನಮ್ಮ ಪ್ರಕಾರ ವೈಯಕ್ತಿಕ ಅಭಿಪ್ರಾಯ ಇದೆ ಇನ್ನೂ ನಮ್ಮ ಜನರಿಗೆ ಒಂದು ಮೆಚ್ಯೂರಿಟಿ ಬೇಕು ಎಲ್ಲ ಲೆವೆಲಲ್ಲಿ, ಎಂಪ್ಲಾಯರ್ ಆಗಲಿ, ಕಸ್ಟಮರ್ ಆಗಲಿ, ಅಥವಾ ಅಲ್ಲಿ ಬರುವಂಥ ಜನ ಏನಾಗಲಿ. ಮತ್ತು ಹೆಣ್ಮಕ್ಳಿಗೆ ನಾವು ಏನಕ್ಕೆ ಇದು ಅಲ್ಲಿ ಏನಿದೆ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಎಲ್ಲ ಕೆಲಸಕ್ಕೆ ಅವರು ಒಂದೇ ರೂಪದಲ್ಲಿ ನೋಡ್ತಾರೆ. ಅವರು ಬಾರ್ ಟೆಂಡಿಂಗ್ ಕೆಲಸ ಮಾಡಲಿ, ಅವರು ಕಸ ಗುಡಿಸೋದು ಕೆಲಸ ಮಾಡಲಿ, ಅಥವಾ ಅವರು ಕಾಲೇಜ್ನಲ್ಲಿ ಕೆಲಸ ಮಾಡಲಿ, ಇಲ್ಲಿ ಕಸ ಗುಡಿಸೋದು ಕೂಡ ಜನಕ್ಕೆ ಸ್ವಲ್ಪ ನಾವು ಬೇರೆ ರೀತಿ ನೋಡ್ತೀವಿ, ಬಾರ್ಲಿ ಕೆಲಸ. ಸೊ ಇಲ್ಲಿ ವ್ಯತ್ಯಾಸ ಇದೆ. ಅದು ಸೊ ಈ ತತ್ಕ್ಷಣಕ್ಕೆ ಭಾರತ ಸಿಂಗಾಪುರ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸಾಧ್ಯಕ್ಕೆ ಅದು ಏನಿದಕ್ಕೆ ಒಂದು ಬದಲಾವಣೆ ಆಗ್ಬೇಕಾಗುತ್ತೆ, ಥಿಂಕಿಂಗ್ ಬದಲಾವಣೆ, ಆಟಿಟ್ಯೂಡ್ನಲ್ಲಿ ಚೇಂಜ್ ಬೇಕಾಗತ್ತೆ. ಅದು ಒಂದೇ ದಿವಸದಿಲ್ಲ, ಒಂದು ಲಾಂಗ್ ಟರ್ಮ್ ಪ್ರಾಸೆಸ್ ಇದೆ ಇದು. ಆದರೆ ನಮ್ಮ ಪ್ರಕಾರಕ್ಕೆ ಅದರ ಸಲುವಾಗಿ ಆಗಲೇಬಾರ್ದು, ಅದು ಕೂಡ ನಮ್ಮ ಪ್ರಕಾರ ಅದು ಇಲ್ಲ. ಅದು ನಮ್ಮ ಪ್ರಕಾರ ನಾನು ಏನು ಹೇಳಿದಕ್ಕೆ ಇದೊಂದು ಸನೆ ಒಂದು ಇದು ಒಂದು ಈಗಿನ ಸದ್ಯದ ಪರಿಸ್ಥಿತಿಗೆ ಬೇಡ ಅಂತೀರಾ? ಬೇಡ ನೋಡಿ, ನಾವು ಬೇಡ ಪೂರ್ತಿ ಬೇಡ ನಾವು ಅನ್ನೋದು ಅದು ಪೂರ್ತಿ ಬೇಡನೂ ಅನ್ನಲ್ಲ, ಪೂರ್ತಿ ಹೌದು ಅನ್ನೋದಿಲ್ಲ. ಓಕೆ, ನಮ್ಮ ಚರ್ಚೆಯನ್ನ ಮುಂದುವರಿಸ್ತೀವಿ ಅಲೋಕ್ ಕುಮಾರ್ ಅವರೇ. ವೀಕ್ಷಕರು, ಒಂದು ಸಣ್ಣ ಬ್ರೇಕ್.